ಇನ್ನು ನೀವು ದರ್ಶನ್ ಫ್ಯಾನು, ನಿಮ್ಮ ವಿಷಯಕ್ಕೆ ಬರ್ತೀನಿ. ಎಲ್ಲರೂ ಗಿಲ್ಲಿಗೆ ಮೋಸ ಆಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅಂತ ಹೇಳ್ತಿದ್ದಾರೆ. ಅಂದರೆ ಡೆವಿಲ್ ಗಿಲ್ಲಿ ಆ್ಯಕ್ಟ್ ಮಾಡಿರುವಂಥ ಸಿನಿಮಾ. ಸೊ ಒಳ್ಳೆ ಪಾತ್ರ ಸಿಕ್ಕಿತ್ತು ಅದರಲ್ಲಿ. ಎಲ್ಲೋ ಒಂದು ಕಡೆ ಟೆಲಿಕಾಸ್ಟ್ ಮಾಡ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ, ಅದ್ರ ಟ್ರೈಲರು ಅದರ್ವೈಸು ಡೆವಿಲ್ಗೆ ಸಿಕ್ತಿರೋ ಒಂದು ಜನರ ಪ್ರೇಕ್ಷಕರ ಅಭಿಪ್ರಾಯನೋ ಏನೋ. ಗಿಲ್ಲಿಗೂ ಅಲ್ಲಿ ಏನು ದರ್ಶನ್ ಅವ್ರಿಗೆ ಯಾವ ಥರ ವಿಜುವಲ್ಸ್ ಬರ್ತಾ ಇತ್ತು, ಗಿಲ್ಲಿ ಎಂಟ್ರಿಗೂ ಕೂಡ ಅದೇ ಥರ ವಿಜುವಲ್ಸ್ ಬರ್ತಾ ಇತ್ತು. ಎಲ್ಲ ಕಡೆ ಗಿಲ್ಲಿ 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 ಅಂತಲೇ ಡಮಾಲ್ ಡಿಮಿಲ್ ಡಕ್ಕ, ಡೆವಿಲ್ ಹಿಟ್ ಪಕ್ಕ ಅನ್ನೋ ಥರ ಎಲ್ಲ ಹೇಳ್ತಾ ಇದ್ರು. ಅವ್ರ ವರ್ಡ್ ಕೂಡ ಒಂದು ರೀತಿ ಹವಾ ಎಬ್ಸಿತ್ತು. ಸೊ ಆ್ಯಸ್ ಎ ನೀವು ನೋಡಿರೋ ಹಾಗೆ ನಿಮಗೆ ಎಷ್ಟು ಬೇಜಾರಾಯಿತು ಡೆವಿಲ್ ಟ್ರೈಲರ್ ಆಗಲಿ ಏನು ತೋರಿಸ್ತೇ ಹೋಗಿರೋದು, ಗಿಲ್ಲಿಗೆ ಎಷ್ಟು ಮೋಸ ಆಗಿದೆ ಅಂತ ಅನ್ಸುತ್ತೆ ನಿಮ್ಗೆ? ಇಲ್ಲ ಮೇಡಮ್ನವ್ರೆ, ನಾವು ಮೊದಲಿಂದನೂ ನೋಡ್ತಾ ಇರೋ ಹಾಗೆ ಅಂದರೆ ಬಡವ್ರ ಮಕ್ಕಳಿಗೆ, ಅದರಲ್ಲೂ ಟ್ಯಾಲೆಂಟ್ ಇರೋ ಬಡವ್ರ ಮಕ್ಕಳನ್ನ ತುಳಿತಲೇ ಬರ್ತಾ ಇದ್ದಾರೆ. ಯಾವ ಲೆವೆಲಿಗೆ ತುಳಿತಾ ಇದ್ದಾರೆ ಅಂತ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ. ಒಂದು ಸರಿ 2 ಸರಿ 3 ಸರಿ ಆದರೆ ಓಕೆ, ಈ ಸರಿ ಮಾತ್ರನ ಯಾವ ಎಲೆಕ್ಷನ್ಗಿಂತ ಕಮ್ಮಿ ಇಲ್ಲ. ಯಾವ ಎಲೆಕ್ಷನ್ಗಳು ಇಷ್ಟು ವರ್ಷ ಏನು 11 ಸೀಸನ್ ಬಂದಿತ್ತು, 11 ಸೀಸನ್ಗಳಿಗಿಂತ ಇನ್ನೊಂದು ಸೀಸನ್ ಇದು. 11 ಸೀಸನ್ಗಳು ಒಂದು ಕಡೆ ಆದರೆ ಈಗ ಬಂದಿರೋ 12ನೇ ಸೀಸನ್ ಇನ್ನೊಂದು ಕಡೆಗಿದೆ. ಸೊ ಆ ಲೆವೆಲಿಗೆ ಕ್ರೇಜ್ ಇರ್ತಕ್ಕಂಥದ್ದು ಒಂದು. ಇನ್ನು ಎರಡನೇ ವಿಚಾರ ಅಂತ ಬಂದಾಗ ಡೆವಿಲ್ ಸಿನಿಮಾದಲ್ಲಿ ಅಷ್ಟು ನೀವೇ ಹೇಳಿದ್ರಿ, ಓಕೆನಾ. ಅದನ್ನ ಬಿಟ್ಟು ಮಾರ್ಕ್ ಸಿನಿಮಾ ರಿಲೀಸ್ ಆದಾಗಲೂ ಕೂಡ ಸುದೀಪ್ ಅವರ ಮುಂದೆಗಡೆನೇ ಗಿಲ್ಲಿ ಜೈ ಗಿಲ್ಲಿ ಅಂತ ಇದ್ರು. ಆ ಲೆವೆಲಿಗೆ ಕ್ರೇಜ್ ಇರೋವಂಥ ಮನುಷ್ಯನ್ನ, ಟ್ಯಾಲೆಂಟ್ ಇರೋ ಬಡವ್ರ ಮಗನ್ನ ಅಟ್ಲೀಸ್ಟ್ ಒಂದು ಸುದೀಪ್ ಅವ್ರ ಬಾಯಲ್ಲಿ ಹೇಳ್ಬೋದಾಗಿತ್ತು. ಸುದೀಪ್ ಅವ್ರು ಹೇಳಲಿಲ್ಲ. ಓಕೆ, ಕೆಲವರು ಹೇಳ್ತಾ ಇರ್ತಾರೆ ಸುದೀಪ್ ಅವ್ರಿಗೆ ಏನು ಹೇಳ್ಕೊಂಡು ಕೊಡ್ತಾರೆ. ಸುದೀಪ್ ಅವ್ರಿಗೆ ಅದನ್ನು ಬಿಟ್ಟು ಬೇರೆ ಎಕ್ಸ್ಟ್ರಾನು ಹೇಳುವಂಥ ಒಂದು ಮನಸ್ಥಿತಿ, ತಾಳ್ಮೆ, ಇನ್ನೊಂದು ಮತ್ತೊಂದು ಎಲ್ಲನೂ ಕೊಟ್ಟಿದ್ದಾರೆ ಭಗವಂತ. ಆದರೆ ಸುದೀಪ್ ಅವ್ರು ಯಾಕೆ ಆ ಥರ ಹೇಳಲಿಲ್ವೋ ಗೊತ್ತಾಗಲಿಲ್ಲ. ಮತ್ತು ಎರಡನೇ ವಿಚಾರ ಅಂತ ಬಂದಾಗ ಗಿಲ್ಲಿಗೆ ಫಾರ್ ದ ಫಸ್ಟ್ ಟೈಮ್ ಒಂದು ಬಿಗ್ ಬಾಸು, ಗಿಲ್ಲಿ ಬಿಟ್ಬಿಡ್ರಿ, ಬಿಗ್ ಬಾಸ್ ಇತಿಹಾಸದಲ್ಲೇ ಯಾರಿಗಾದ್ರೂ ಒಂದು 25ರಿಂದ 30 ಸಾಂಗ್ನ ಒಬ್ಬ ಕಂಟೆಸ್ಟೆಂಟಿಗೆ ಯಾರಾದರೂ ಮಾಡಿದ್ದಾರೆ ಇತಿಹಾಸದಲ್ಲಿ ಅಂತಂದರೆ ಯಾರಿಗೆ ಇಲ್ಲ, ಗಿಲ್ಲಿಗೆ ಒಬ್ಬನಿಗೆ ಬಿಟ್ಟು. ಸೊ ಆ ಥರ ಮಾಡಿ ಅಷ್ಟು ಕ್ರೇಜ್ ಇರೋವಂಥವನ್ನ ನೌಟಂಕಿ ಆಟ ಆಡ್ಕೊಂಡು ಬಂದಿಲ್ಲ ಮೇಡಮ್ನವ್ರೆ. ಇಲ್ಲಿ ನೌಟಂಕಿ ಆಟ ಆಡ್ಕೊಂಡು ಎಸ್ ಕ್ಯಾಟಗರಿ, ಆ ಕ್ಯಾಟಗರಿ, ಇನ್ನೊಂದು ಕ್ಯಾಟಗರಿ, ಮತ್ತೊಂದು ಕ್ಯಾಟಗರಿ, ಇವು ಯಾವ ಕ್ಯಾಟಗರಿ ಹೇಳ್ಕೊಂಡು ಬಂದಿಲ್ಲ. ಮತ್ತು ಯಾವುದೋ ಸಿಂಪತಿ, ನಂದು ಹಂಗಾಯಿತು, ನಂದು ಹಿಂಗಾಯಿತು, ನಮ್ಮ ಮನೆ ಹಂಗಿದೆ, ನಮ್ಮ ಅಪ್ಪ ಹಿಂಗೆ, ನಮ್ಮಮ್ಮ ಹಿಂಗೆ ಅಂತಂದು ಎಲ್ಲೂ ಸಿಂಪತಿ ಗಿಟ್ಟಿಸ್ಕೊಂಡು ಅವನು ಓಟ್ ಹಾಕಿಸ್ಕೊತಾ ಇಲ್ಲ, ಅಥವಾ ಜನರು ಪ್ರೀತಿ ಪಡ್ಕೊಂಡಿಲ್ಲ. ಅವನು ನಿಯತ್ತಾಗಿ ಅವನ ಟ್ಯಾಲೆಂಟ್ ತೋರಿಸ್ಕೊಂಡು ಟಕ್ಕರ್ ಕೊಟ್ಕೊಂಡು ಮಾತಿನಲ್ಲಿ. ಮತ್ತು ತಾವು ಒಂದು ಅಬ್ಸರ್ವ್ ಮಾಡಬೇಕಾಗಿರೋದು, ಯಾವತ್ತೂ ಅಂದರೆ ಡಬಲ್ ಮೀನಿಂಗ್ ಡೈಲಾಗ್ಸ್ನ ಅವ್ನು ಯೂಸ್ ಮಾಡಲ್ಲ. ಅದನ್ನು ಎಲ್ಲರೂ ಅರ್ಥ ಮಾಡ್ಕೋಬೇಕಾಗಿರೋದು. ಪ್ರಾಮಾಣಿಕವಾಗಿ ಹಳ್ಳಿ ಪ್ರತಿಭೆ ಆಗಿ ಅವ್ನು ಏನು ಮಾಡಬೇಕು ಅದಕ್ಕಿಂತ ಹೆಚ್ಚಿನದಾಗಿ ಜನರಿಗೆ ಪ್ರೀತಿ ಕೊಡ್ತಾ ಇದ್ದಾನೆ. ತಾವೆಲ್ಲರೂ ಇಲ್ಲಿ ನೋಡ್ತಾ ಇರ್ಬೋದು, ಯಾರ ಮಕ್ಕಳು, ಯಾರ ಎತ್ತು ಮಕ್ಕಳು, ಏನು ಕತೆನೋ. ಆದರೆ ಇಲ್ಲಿಗೆ ಬಂದು ಅವ್ರು ನಿಂತ್ಕೊಂಡು ಗಿಲ್ಲಿಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಬಂದಿದ್ದಾರಲ್ಲ, ಅದು ಸಾಧಾರಣ ವಿಚಾರನೇ ಅಲ್ಲ. ಇವೆಲ್ಲ ಯಾರೋ ಹೇಳಿ ಕೇಳಿ ಬರುವಂಥದ್ದಲ್ಲ. ಇದು ದೈವ ನಿರ್ಣಯನೇ ಸರಿ ಅಂದ್ಕೊಂಡ್ರು ತಪ್ಪಾಗೋದಿಲ್ಲ. ಬಿಗ್ ಬಾಸ್ ಇತಿಹಾಸ ಅನ್ನೋದು ಒಂಥರ ಇನ್ ಲೈಫ್ನಲ್ಲಿ ಇಂಥ ಕಂಟೆಸ್ಟೆಂಟು ಮತ್ತೆ ಬರ್ತಾರೋ ಬರಲ್ವೋ ಸತ್ಯವಾಗಿ ಗೊತ್ತಿಲ್ಲ. ಅಂದರೆ ಇವನಿಗಿಂತ ಚೆನ್ನಾಗಿರೋರು ಬರ್ಬೋದು, ಅಥವಾ ನಮ್ಮ ಅನಿಸಿಕೆ ಪ್ರಕಾರ ಬರೋದೇ ಇಲ್ಲ. ಇನ್ನು ಇವನು ಬಿಟ್ಟರೆ ಇನ್ನು ಲೈಫ್ನಲ್ಲಿ, ಇನ್ನು ಬಿಗ್ ಬಾಸ್ನಲ್ಲಿ ಇಂಥ ಕಂಟೆಸ್ಟೆಂಟು ನೋಡೋದಕ್ಕೆ ಸಾಧ್ಯ ಇಲ್ಲ.